ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್. ಎಲ್ಲರ ಊಹೆಯನ್ನು ಮೀರಿ ಅಣ್ಣಾಮಲೈ ಬಿಜೆಪಿಗೆ ರಾಜೀನಾಮೆ ಕೊಟ್ಟಿದ್ದಾರೆ. ಆದರೆ ಅಣ್ಣಾಮಲೈ ರಾಜೀನಾಮೆ ಕೊಟ್ಟರು ಅಂದ ತಕ್ಷಣ ಹೈಕಮಾಂಡ್ ಈಸಿಯಾಗಿ ಹೋಗಪ್ಪ ಅಂತ ಹೇಳಿಲ್ಲ, ಸ್ವಲ್ಪ ವೆಯ್ಟ್ ಮಾಡೋದಕ್ಕೆ ಹೇಳಿದೆ. ಈ ಮಧ್ಯೆ ಏನೇನೆಲ್ಲ ಮಾತುಕತೆ ನಡೆದಿದೆ ಅನ್ನೋದು ಇಲ್ಲಿಯ ತನಕ ಗೌಪ್ಯವಾಗಿದೆ. ಒಂದು ವೇಳೆ ಹೈಕಮಾಂಡ್ ಅಣ್ಣಾಮಲೈ ಮನವೊಲಿಸಿದ್ರೆ ಅವರು ಪಕ್ಷದಲ್ಲೇ ಉಳಿತಾರೆ, ಇಲ್ಲದೇ ಇದ್ರೆ ಏನಾಗುತ್ತೆ ಅನ್ನೋದು ಈಗ ನಡೀತಾ ಇರೋ ಚರ್ಚೆ. ಅಣ್ಣಾಮಲೈ ಹೊಸ ಪಕ್ಷವನ್ನ ಸ್ಥಾಪಿಸಿದ್ರೆ ಅದು ಹೇಗಿರುತ್ತೆ, ಕ್ಯಾಂಪೇನ್ ಯಾವ ರೀತಿ ನಡೆಯುತ್ತೆ, ಈ ನಿರ್ಧಾರ ಸರಿನಾ ಅಥವಾ ತಪ್ಪ? ಇಷ್ಟು ದಿನ ಅಣ್ಣಾಮಲೈಗೆ ಯಾವ ಹುದ್ದೆ ಇಲ್ಲದೇ ಇದ್ರೂ ಬ್ಯಾಕೆಂಡ್ ನಲ್ಲಿ ದೇಶದ ದೊಡ್ಡ ರಾಜಕೀಯ ಪಕ್ಷ, ಅದರಲ್ಲೂ ಸೆಂಟ್ರಲ್ ಗವರ್ಮೆಂಟ್ ಸಪೋರ್ಟ್ ಇರ್ತಾ ಇತ್ತು. ಆದ್ರೆ ಇನ್ನು ಮುಂದೆ ಒಬ್ಬಂಟಿಯಾಗಿ ಮುನ್ನಡೆಯೋದಕ್ಕೆ ಸಾಧ್ಯನಾ? ಅಡೆತಡೆಗಳು ಬರೋದಿಲ್ವಾ? ಅಂತಿಮವಾಗಿ ಮುಂದೊಂದು ದಿನ ಮತ್ತೊಮ್ಮೆ ಬಿಜೆಪಿ ಬಳಗವನ್ನ ಸೇರಿಕೊಳ್ತಾರಾ ಅಥವಾ ಹೊರಗಿನಿಂದ ನಿಂತು ಸಪೋರ್ಟ್ ಮಾಡ್ತಾರಾ? ಹೀಗೆ ನಾನಾ ರೀತಿಯ ಪ್ರಶ್ನೆಗಳಿವೆ. ಇದೆಲ್ಲದರ ಡೀಟೇಲ್ಸ್ ಕೊಡ್ತೀನಿ. ನೀವು ಮಿನಿಟ್ ಮೇಡ್ ಚಾನಲ್ ಅನ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದಿಢೀರಂತ ಸುದ್ದಿಯಾದ ಅಣ್ಣಾಮಲೈ ರಾಜೀನಾಮೆ ವಿಚಾರ ಕೊನೆಗೂ ನಿಜವಾಗಿದೆ. ಈ ಹಿಂದೆ ಹಲವು ಸಲ ರಾಜೀನಾಮೆ ವಿಚಾರ ಮುನ್ನೆಲೆಗೆ ಬಂದರೂ ಅದು ಬಂದಷ್ಟೇ ವೇಗದಲ್ಲಿ ಸುಳ್ಳು ಅನ್ನೋದು ಪ್ರೂವ್ ಆಗ್ತಾ ಇತ್ತು. ಆದರೆ ಈಗ ಮಾತ್ರ ಒಂಥರ ಫ್ರಾಕ್ಷನ್ ಆಫ್ ಸೆಕೆಂಡ್ ನಲ್ಲಿ ಎಲ್ಲವೂ ನಡೆದು ಹೋಗಿದೆ. 2 ದಿನ ಬಿಟ್ಟು ಎಲ್ಲವನ್ನೂ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ ಹೇಳಿದ್ದ ಅಣ್ಣಾಮಲೈ ವಿವರಣೆ ನೀಡೋ ಮುನ್ನವೇ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ಕೈಗೆ 5 ಪುಟಗಳ ರಾಜೀನಾಮೆ ಪತ್ರವನ್ನ ನೀಡಿದ್ದಾರೆ ಅನ್ನೋ ಸುದ್ದಿ ಬಂದಿದೆ. ಸಾಮಾನ್ಯವಾಗಿ ರೆಸಿಗ್ನೇಷನ್ ಲೆಟರ್ 1 ಪುಟದಲ್ಲಿ ಇರುತ್ತೆ ಅಥವಾ 1 ಲೈನ್ ನಲ್ಲಿ ವಿಷಯವನ್ನ ಹೇಳಿ ಮುಗಿಸಿರ್ತಾರೆ. ಆದ್ರೆ 5 ಪುಟಗಳ ರಾಜೀನಾಮೆ ಪತ್ರ ಅನ್ನುವಾಗ ಈ ನಿರ್ಧಾರದ ಹಿಂದೆ ಸಾಕಷ್ಟು ಘಟನೆಗಳಿವೆ. ಸಾಕಷ್ಟು ದಿನಗಳ ಕಾಲ ಯೋಚಿಸಿ ಬಹಳ ಅಳೆದು ತೂಗಿ ನಿರ್ಧಾರವನ್ನ ಕೈಗೊಂಡಿರ್ತಾರೆ ಅನ್ನೋದು ಕನ್ಫರ್ಮ್. ಇದೇ ಫೈನಲ್ ಮತ್ತೆ ಬಿಜೆಪಿಗೆ ಬರೋದೇ ಇಲ್ಲ ಅನ್ನೋದಾದ್ರೆ ಮುಂದಿನ ಪ್ಲಾನ್ ಹೇಗಿರುತ್ತೆ ಅನ್ನೋದು ಈಗ ಚರ್ಚೆ ಆಗ್ತಾ ಇರೋ ವಿಚಾರ. ಅಣ್ಣಾಮಲೈ ರಿಸೈನ್ ವಿಚಾರದ ಜೊತೆಗೆ ಅವರ ಹೊಸ ಪಕ್ಷದ ಡೀಟೇಲ್ಸ್ ಕೂಡ ಓಡಾಡ್ತಾ ಇದೆ. ಇದರಲ್ಲಿ ತಮಿಳುನಾಡು ಹಾಗೂ ತಮಿಳು ಮೊದಲು ಅನ್ನೋದು ಆದ್ಯತೆ ಆಗಿದ್ರು, ತಮಿಳುನಾಡಿನ ದೃಷ್ಟಿಕೋನದಲ್ಲಿ ರಾಷ್ಟ್ರೀಯತೆ ಅರ್ಥಾತ್ ದೇಶವೂ ಮುಖ್ಯ ಅನ್ನೋ ಸೈದ್ಧಾಂತಿಕ ನಿಲುವನ್ನು ಹೊಂದಿದ್ದಾರೆ. ಈವರೆಗೆ ಬಂದಿರೋ ಮಾಹಿತಿಗಳ ಪ್ರಕಾರ ನ್ಯಾಷನಲಿಸ್ಟ್, ಸೆಕ್ಯುಲಾರ್ ಹಾಗೂ ತಮಿಳ್ ಫಸ್ಟ್ ಅನ್ನೋ ಧ್ಯೇಯ ವಾಕ್ಯದೊಂದಿಗೆ ಹಳೆ ಅಖಾಡಕ್ಕೆ ಹೊಸ ವರ್ಚಸ್ಸಿನೊಂದಿಗೆ ಇಳಿಯಲಿದ್ದಾರೆ. ಆಲ್ರೆಡಿ 100 ಪಕ್ಷಗಳು ತಮಿಳುನಾಡಿನಲ್ಲಿ ಇರುವಾಗ ಮತ್ಯಾಕೆ ಅಣ್ಣಾಮಲೈ ಪಕ್ಷ ಪ್ರತ್ಯೇಕವಾಗಿ ಕಾಣಿಸುತ್ತೆ ಅಥವಾ ವಿಶೇಷವಾಗಿ ಜನರು ಅದನ್ನ ಪರಿಗಣಿಸ್ತಾರೆ ಅನ್ನೋ ಪ್ರಶ್ನೆ ಹುಟ್ಟಿದ್ರೆ ಅದಕ್ಕೂ ಉತ್ತರ ಇದೆ. ತಮಿಳುನಾಡು ಅಥವಾ ತಮಿಳುನಾಡಿನ ಜೊತೆಗೆ ದೇಶವೂ ಮೊದಲು ಅನ್ನೋ ಒಂದೇ ಒಂದು ಪ್ರಾದೇಶಿಕ ಪಕ್ಷ ಅಲ್ಲಿ ಇಲ್ಲ. ಎಲ್ಲರೂ ಸುತ್ತಿ ಬಳಸಿ ದ್ರಾವಿಡ ಸಿದ್ಧಾಂತದ ಹಿಂದೆ ಬಿದ್ದಿದ್ದಾರೆ. ಮೊದಲ ಬಾರಿಗೆ ದ್ರಾವಿಡ ಅನ್ನೋ ಹೆಸರು ಹೇಳದೆಯೇ ವಿಜಯ್ ಮತ್ತದೇ ಸಿದ್ಧಾಂತವನ್ನ ಜನರ ಮೇಲೆ ಹೇರಿದ್ದಾರೆ. ಈ ಹೊತ್ತಲ್ಲಿ ಅಣ್ಣಾಮಲೈ ಪಕ್ಷ ಉಳಿದ ಎಲ್ಲವಕ್ಕಿಂತ ಭಿನ್ನವಾಗಿ ನಿಲ್ಲುತ್ತೆ. ಸರಿ, ಎಲ್ಲ ಓಕೆ, ಈ ಸೆಕ್ಯುಲಾರಿಸಂ ಅನ್ನೋ ಪದ ಯಾಕೆ? ಆ ಹೆಸರಿಗಿರೋ ಮರ್ಯಾದೆಯನ್ನ ಆಲ್ರೆಡಿ ಸಾಕಷ್ಟು ಪಕ್ಷಗಳು ಕೆಡಿಸಿ ಗಬ್ಬೆಬ್ಬಿಸಿವೆ. ಈಗ ಸೆಕ್ಯುಲಾರ್ ಅನ್ನೋ ಪದ ಕೇಳಿದ್ರೆ ಜನರಿಗೆ ವಾಕರಿಕೆ ಬರೋ ರೀತಿ ಆಗಿದೆ. ಮತ್ತದೇ ಪದ ಯಾಕೆ ಅನ್ನೋ ಪ್ರಶ್ನೆ ಹುಟ್ಟಬಹುದು. ಅದಕ್ಕೆ 2 ಬಲವಾದ ಕಾರಣಗಳಿವೆ. ಒಂದು, ತಮಿಳುನಾಡಿನಂತ ರಾಜ್ಯದಲ್ಲಿ ಸೆಕ್ಯುಲಾರ್ ಅನ್ನೋ ಪದವನ್ನ ಬಳಸಿಲ್ಲ ಅಂದ್ರೆ ಇವರೇನೋ ಬೇರೆನೆ ಮಾಡೋದಕ್ಕೆ ಹೊರಟಿದ್ದಾರೆ, ಡೇಂಜರಸ್ ಅನ್ನೋ ರೀತಿ ವಾತಾವರಣ ಬಿಂಬಿಸುವಲ್ಲಿ ಸಾಕಷ್ಟು ಪಕ್ಷಗಳು ಯಶಸ್ವಿಯಾಗಿವೆ. ಅದರಿಂದ ಅದನ್ನ ಬಳಸದೆ ಬೇರೆ ದಾರಿ ಇಲ್ಲ. ಅದರ ಜೊತೆಗೆ ಆ ಪದದ ನಿಜವಾದ ಅರ್ಥವನ್ನು ಕೂಡ ಹೊಸ ಜನರೇಷನ್ಗೆ ತಿಳಿಸೋದು ಅತ್ಯಗತ್ಯವಾಗಿದೆ. ಅಲ್ಪಸಂಖ್ಯಾತರಿಗೆ ಮುತ್ತು ಕೊಟ್ಟು ಹಿಂದೂಗಳು ಸರಿಯಿಲ್ಲ ಅಂತ ಹೇಳಿಕೊಂಡು ಓಡಾಡೋದು ಸೆಕ್ಯುಲಾರಿಸಂ ಅಲ್ಲ. ಜಾತ್ಯತೀತ ಅಂದ್ರೆ ದೇಶದಲ್ಲಿರೋ ಪ್ರತಿಯೊಬ್ಬರೂ ಸಮಾನರು ಅನ್ನೋ ಅರ್ಥ. ಎಲ್ಲರೂ ಸಮಾನರು ಅನ್ನೋವಾಗ ಯಾವುದೋ ಒಂದು ಧರ್ಮವನ್ನ ಮಾತ್ರ ಟೀಕಿಸೋದು ಸೆಕ್ಯುಲಾರಿಸಂ ಹೇಗಾಗುತ್ತೆ? ಉದಾಹರಣೆಗೆ ಹಿಂದೂ ಧರ್ಮ ಹಾಗೂ ಆಚರಣೆಗಳಲ್ಲಿ ಮೌಢ್ಯತೆ ಕಾಣಿಸ್ತಾ ಇದೆ, ಅದನ್ನ ಪ್ರಶ್ನೆ ಮಾಡಬೇಕು ಅಂತ ಯಾರಾದ್ರೂ ಮುಂದೆ ಬಂದ್ರೆ ಅದೇ ರೀತಿ ಎಲ್ಲಾ ಧರ್ಮದಲ್ಲೂ ಇರೋ ಮೌಢ್ಯತೆಯನ್ನು ಕೂಡ ಪ್ರಶ್ನೆ ಮಾಡಿ ಎಲ್ಲಾ ಧರ್ಮಗಳು ಚೆನ್ನಾಗಿರ್ಲಿ ಅನ್ನೋ ಆಶಯವನ್ನ ತೋರಿಸಿದ್ರೆ ಅದನ್ನ ಸೆಕ್ಯುಲಾರಿಸಂ ಅಂತ ಹೇಳ್ಬೋದು. ಅಥವಾ ಧರ್ಮದ ವಿಚಾರವೇ ಬೇಡ, ಎಲ್ಲರನ್ನೂ ಗೌರವಿಸೋಣ ಅನ್ನೋ ಮನೋಭಾವ ಇಟ್ಕೊಂಡು ಯಾರನ್ನೂ ವಿರೋಧಿಸದೆ ಸುಮ್ಮನಿದ್ರು ಅದನ್ನು ಸೆಕ್ಯುಲಾರಿಸಂ ಅನ್ಬೋದು. ಆದ್ರೆ ತಮಿಳುನಾಡಿನ ಕೆಲ ನಾಯಕರು ಕ್ರಿಸ್ಮಸ್ ಕೇಕ್ ಅನ್ನ ಕಟ್ ಮಾಡಿ ಇಫ್ತಾರ್ ಕೂಟದಲ್ಲಿ ಊಟ ಮಾಡಿ ದೀಪಾವಳಿ ದೀಪವನ್ನೇ ಆರಿಸ್ತಾ ಇದ್ದಾರೆ. ಇದು ಸೆಕ್ಯುಲಾರಿಸಂ ಅಲ್ಲ ಅನ್ನೋದನ್ನ ಜನರಿಗೆ ಮನವರಿಕೆ ಮಾಡಿಕೊಡ್ಬೇಕು. ಆದ್ರಿಂದ ಆ ಪದವನ್ನ ಉಳಿಸಿಕೊಂಡೇ ಮುಂದಕ್ಕೆ ಹೋಗಲಿದ್ದಾರೆ ಅನ್ನೋ ರೀತಿಯಲ್ಲಿ ಚರ್ಚೆಗಳು ನಡೀತಾ ಇದೆ. ಅದರ ಜೊತೆಗೆ ಭಾಷೆ ಅಥವಾ ತಾಯ್ನೆಲದ ವಿಚಾರದಲ್ಲೂ ಕಾಂಪ್ರಮೈಸ್ ಇಲ್ಲ ಅನ್ನೋದನ್ನ ಹೇಳೋ ಉದ್ದೇಶವನ್ನ ಹೊಂದಿದ್ದಾರೆ. ಸರಿ, ಇದೆಲ್ಲ ಬಿಜೆಪಿಯಲ್ಲಿ ಇದ್ಕೊಂಡೇ ಮಾಡ್ಬೋದಿತ್ತಲ್ವಾ? ಗಜಗಾತ್ರದ ಬಿಜೆಪಿ ಇದ್ದು ಮತ್ತೆ 0ಯಿಂದ ಬರೋದು ಬೇಕಿತ್ತಾ ಅನ್ನೋ ಪ್ರಶ್ನೆ ಬರ್ಬೋದು. ಆಲ್ರೆಡಿ ಬಿಜೆಪಿಯೇ ಕಡೆಗಣಿಸಿರುವಾಗ ಹೊರಬಂದು ಮಾಡೋದೇ ಸರಿ ಅಂತಲೂ ಅನ್ನಿಸಬಹುದು. ಆದರೆ ಬಿಜೆಪಿಯಿಂದ ಹೊರಬಂದೇ ಇದನ್ನ ಮಾಡಿದ್ದು ಸರಿ ಅನ್ನಿಸೋದಕ್ಕೂ ಬಲವಾದ ಕಾರಣ ಇದೆ. ತಮಿಳುನಾಡಿನ ಜನರು ಮೋದಿಯನ್ನ ಗೌರವಿಸ್ತಾರೆ, ಇಷ್ಟಪಡ್ತಾರೆ. ಅದೇ ಜನರಿಗೆ ಅಣ್ಣಾಮಲೈ ಮೇಲೂ ನಂಬಿಕೆ, ವಿಶ್ವಾಸ, ಪ್ರೀತಿ ಇದೆ. ಆದ್ರೆ ಮೋದಿ ಹಾಗೂ ಅಣ್ಣಾಮಲೈ ಇಬ್ಬರೂ ಇರೋ ಪಕ್ಷ ಬೇಡ. ಸರಿ, ನಿಮಗೆ ಬಿಜೆಪಿ ಏನ್ ಮಾಡಿದೆ ಅಂತ ಕೇಳಿದರೆ ಯಾರ ಬಳಿಯೂ ಉತ್ತರವೇ ಇಲ್ಲ.
ಅವರು ಬಂದ್ರೆ ಎಲ್ಲರನ್ನೂ ಬೇರೆ ಮಾಡ್ತಾರೆ ಅನ್ನೋ ಸಿದ್ಧ ಉತ್ತರವನ್ನ ಹಲವರು ಕೊಡ್ತಾರೆ. ಈ ಉತ್ತರ ಬರೋದರ ಹಿಂದೆ ದಶಕಗಳ ಕಾಲ ಅವರ ತಲೆಯಲ್ಲಿ ಅದನ್ನೇ ಬಿಂಬಿಸಿರೋದು ಅಂತಲೂ ಜನರು ಹೇಳ್ತಾರೆ. ಇದಕ್ಕೆ ಸೊಲ್ಯೂಷನ್ ಖಂಡಿತ ಇಲ್ಲ. ಈ ಮನಸ್ಥಿತಿಯನ್ನ ಹೋಗಲಾಡಿಸೋ ಸರ್ಕಸ್ನಲ್ಲಿ ಅಣ್ಣಾಮಲೈ ಪ್ರಯತ್ನಗಳು ವ್ಯರ್ಥವಾಗಬಹುದು. ಆದ್ರಿಂದ ಪಕ್ಷ ಬಿಡುವ ನಿರ್ಧಾರವೇ ಸರಿ ಅಂತಲೂ ಎನಿಸ್ಕೊಳ್ತಾ ಇದೆ. ಇನ್ನು ಪಕ್ಷದಿಂದ ಹೊರಗೆ ಕಾಲಿಟ್ಟಿರೋ ಅಣ್ಣಾಮಲೈ ಯಾವ ರೀತಿ ರಣತಂತ್ರ ಮಾಡ್ಬೋದು ಅನ್ನೋ ಪ್ರಶ್ನೆ ಹುಟ್ಟಬಹುದು. ಆಲ್ರೆಡಿ ಹೊರಬಿದ್ದಿರೋ ಮಾಹಿತಿಗಳ ಪ್ರಕಾರ ಮೊದಲು ಒಂದು ಕ್ಯಾಂಪೇನ್ ಸ್ಟಾರ್ಟ್ ಮಾಡ್ತಾರೆ. ಈ ಹಿಂದೆ ಎನ್ ಮಕ್ಕಳ ಯಾತ್ರೆ ಮೂಲಕ ಆಲ್ರೆಡಿ ರಾಜ್ಯವನ್ನ ಸಂಚರಿಸಿದ್ರು. ಈಗ ಅವರ ದಾರಿಯಲ್ಲಿ ಯುವಕರನ್ನ ಸೆಳೆಯೋ ಕೆಲಸ ಆಗ್ತಾ ಇದೆ. ಸಿನಿಮಾ ನಟ ಅನ್ನೋ ಕಾರಣಕ್ಕೆ ವಿಜಯ್ಗೆ ದೊಡ್ಡ ಫಾಲೋವಿಂಗ್ ಇರೋದು ಎಷ್ಟು ನಿಜವೋ ಅದೇ ರೀತಿ ವಿದ್ಯಾವಂತ ಸಮುದಾಯ, ಹೊರ ರಾಜ್ಯಗಳಲ್ಲಿ ಹಾಗೂ ಹೊರ ದೇಶಗಳಲ್ಲಿ ಓದುತ್ತಿರುವ ಅಥವಾ ಸೆಟಲ್ ಆಗಿರೋ ಜನರು ಅಣ್ಣಾಮಲೈರನ್ನ ತುಂಬಾ ಇಷ್ಟಪಡ್ತಾರೆ. 2024ರಲ್ಲಿ ಅವರು ಲೋಕಸಭೆಗೆ ಸ್ಪರ್ಧಿಸಿದಾಗ ವಿದೇಶದಿಂದ ಭಾರತಕ್ಕೆ ಬಂದು ಅವರ ಪರ ಕ್ಯಾಂಪೇನ್ ಮಾಡಿದ್ರು, ವೋಟ್ ಹಾಕಿದ್ದು ಎಲ್ಲವೂ ಈಗ ಇತಿಹಾಸ. ಈಗ ಹೊಸ ದಾರಿ ಹಿಡಿಯೋ ಮೂಲಕ ಅಣ್ಣಾಮಲೈ ತಮ್ಮದೇ ಒಂದು ಗಟ್ಟಿ ಬಳಗವನ್ನ ಸೃಷ್ಟಿ ಮಾಡಿಕೊಳ್ತಾರೆ. ಸರಿ, ಇದೆಲ್ಲ ಓಕೆ. ಆದರೆ ಇಷ್ಟು ಬೇಗ ಪಕ್ಷ ಬಿಡೋ ನಿರ್ಧಾರ ಸರಿನಾ ಅಥವಾ ಸ್ವಲ್ಪ ಸಮಯವನ್ನ ತೆಗೆದುಕೊಂಡು ನಿರ್ಧಾರ ತೆಗೆದುಕೊಳ್ಬೋದಿತ್ತ ಅನ್ನೋ ಪ್ರಶ್ನೆ ಬರುತ್ತೆ. ಅದಕ್ಕೆ ಉತ್ತರವನ್ನ ಹುಡುಕ್ತಾ ಹೋದ್ರೆ ಇದು ಅತ್ಯಂತ ಸೂಕ್ತ ಸಮಯ ಎನ್ನಿಸ್ಕೊಳ್ಳುತ್ತೆ. ಒಂದು ವಿಮರ್ಶೆಯ ಪ್ರಕಾರ ತಮಿಳುನಾಡಿನ ಜನರು ಈ ಬಾರಿ ಸಿನಿಮಾ ನಟನನ್ನ ನೋಡಿ ಯಾಮಾರಿ ಬಿಟ್ರು, ರಾಜಕೀಯ ಜ್ಞಾನ ಇಲ್ಲದ ವ್ಯಕ್ತಿಗೆ 108 ಸೀಟನ್ನ ಕೊಡ್ತಾರಾ ಅನ್ನೋ ನೆಗೆಟಿವ್ ವಿಮರ್ಶೆ ಇದೆ. ಆದರೆ ಇದೇ ಹೊತ್ತಲ್ಲಿ ದೇಶದ ಯಾವ ರಾಜ್ಯದಲ್ಲೂ ನಡೆಯದ ಪಾಸಿಟಿವ್ ವಿಚಾರವೊಂದು ತಮಿಳುನಾಡಿನಲ್ಲಿ ನಡೆದಿದೆ. ಅದು ಜನರು ಒಂದೇ ಒಂದು ರೂಪಾಯಿ ತೆಗೆದುಕೊಳ್ಳದೆ ವಿಜಯ್ ಪಕ್ಷವನ್ನ ಅಧಿಕಾರಕ್ಕೆ ತಂದಿದ್ದಾರೆ. ಇದು ನಿಜಕ್ಕೂ ಅಪರೂಪದಲ್ಲಿ ಅಪರೂಪ. ಬದಲಾವಣೆ ಬೇಕು ಅಂತ ಜನರು ಡಿಸೈಡ್ ಮಾಡಿದ್ರೆ ಎಲ್ಲಾ ಹಳೆಯ ಸಂಪ್ರದಾಯಗಳಿಗೆ ಬ್ರೇಕ್ ಹಾಕ್ತಾರೆ ಅನ್ನೋದು ಇಲ್ಲಿ ಅತ್ಯಂತ ಕ್ಲಿಯರ್ ಆಗಿದೆ. ಅದರಿಂದ ಕ್ರಾಂತಿ ಮಾಡೋದಕ್ಕೆ ಇದು ಸರಿಯಾದ ಸಮಯ ಅನ್ನೋ ನಿರ್ಧಾರಕ್ಕೆ ಬಂದಿದ್ದಾರೆ. ಅಲ್ಲದೆ ಇನ್ನೊಂದು ಪ್ರಮುಖ ವಿಷಯ ಕೂಡ ಇಲ್ಲಿದೆ. ಅದು ಹೇಗೆ ವಿಜಯ್ ಎಲೆಕ್ಷನ್ಗೂ ಮುನ್ನ ಪೈಪೋಟಿ ಇಬ್ಬರ ನಡುವೆ ಮಾತ್ರ ಅದು ಟಿವಿಕೆ ಹಾಗೂ ಡಿಎಂಕೆ ಅಂತ ಹೇಳಿದ್ರೋ ಇನ್ನು ಮುಂದೆ ಅದು ಬದಲಾಗುತ್ತೆ. ಪೈಪೋಟಿ ಇಬ್ಬರ ನಡುವೆ ಮಾತ್ರ ಅದು ಅಣ್ಣಾಮಲೈ ಹಾಗೂ ವಿಜಯ್ ನಡುವೆ ಅಂತ. ಯಾಕೆ ಹೀಗಾಗ್ಬೋದು ಅಂದ್ರೆ ಈಗ ವಿಪಕ್ಷದಲ್ಲಿರೋ ಡಿಎಂಕೆ ಇದುವರೆಗೂ ಒಂದೇ ಒಂದು ಜನಪರ ವಿಚಾರಗಳ ಬಗ್ಗೆ ಪ್ರಶ್ನೆ ಮಾಡಿಲ್ಲ. ಕೇವಲ ಶಾಸಕರು ಅಲ್ಲಿ ಹೋದ್ರು ಇಲ್ಲಿ ಬಂದ್ರು ಸನಾತನ ಧರ್ಮನಾಶ ಇಂಥದ್ದೇ ಹೇಳ್ಕೊಂಡು ಬಂದಿದ್ದಾರೆ. ನಿಜವಾದ ವಿಪಕ್ಷ ಹೇಗಿರುತ್ತೆ ಅಂತ ತೋರಿಸ್ಬೇಕು ಅಂದ್ರೆ ಅಲ್ಲಿ ಅಣ್ಣಾಮಲೈ ಇರಬೇಕು. ಅಣ್ಣಾಮಲೈ ಮಾಡಿದ್ದ ಕ್ರಾಂತಿಯಿಂದಲೇ ಈ ಬಾರಿ ವಿಜಯರನ್ನ ರಾಜಕೀಯಕ್ಕೆ ತಂದು ಸಿಎಂ ಮಾಡಿ ವಿಪಕ್ಷದಲ್ಲಿ ಕೂತ ಸರ್ಕಾರ ನಡೆಸೋ ಮಟ್ಟಕ್ಕೆ ಡಿಎಂಕೆ ಬಂತು ಅಂತ ಕೆಲವರು ಹೇಳ್ತಾರೆ. ಈ ಬಾರಿ ಅಣ್ಣಾಮಲೈ ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡಿದ್ರೆ ವಿಜಯ್ ಯಾವ ರೀತಿ ಡಿಫೆಂಡ್ ಮಾಡ್ತಾರೆ ಅನ್ನೋದೇ ಎಲ್ಲರಲ್ಲಿರೋ ಕುತೂಹಲ. ಇನ್ನು ಹೊಸ ಪಕ್ಷವನ್ನ ಸಕ್ಸಸ್ ಮಾಡಿ ನಂತರ ಬಿಜೆಪಿಗೆ ಬೆಂಬಲ ಕೊಡ್ತಾರಾ ಅನ್ನೋ ಪ್ರಶ್ನೆಗೆ ಅವರೇ ಉತ್ತರ ಕೊಡಬೇಕು. ಆದ್ರೆ ಈ ಪ್ರಶ್ನೆ ಬಂದಾಗ ಪವನ್ ಕಲ್ಯಾಣ್ರ ಜನಸೇನಾ ನೆನಪಾಗುತ್ತೆ. ಅವರು ಕೂಡ ಸುಮಾರು 15 ವರ್ಷಗಳ ಕಾಲ ಒಂದು ಪಕ್ಷವನ್ನ ಕಟ್ಟಿ ಅದನ್ನ ಗೆಲುವಿನ ದಡಕ್ಕೆ ಸೇರಿಸೋ ಹೊತ್ತಲ್ಲಿ ಬಿಜೆಪಿ ಜೊತೆ ಕೈ ಜೋಡಿಸಿದ್ರು, ಯಶಸ್ವಿ ಕೂಡ ಆದ್ರು. ಬಿಜೆಪಿಯಿಂದ ಹೊರ ನಡೆಯೋದೇ ಅಣ್ಣಾಮಲೈ ಫೈನಲ್ ಡಿಸಿಷನ್ ಆದ್ರೆ ಮುಂದೆ ಜನಸೇನೆ ರೀತಿ ನಿರೀಕ್ಷೆ ಮಾಡಬಹುದು ಅನ್ನೋ ವಿಚಾರವನ್ನು ಕೂಡ ತಳ್ಳಿ ಹಾಕೋದಕ್ಕೆ ಆಗೋದಿಲ್ಲ. ಈ ಸ್ಟೋರಿ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ.